ದೇವೇಗೌಡರಿಗೆ ಸಂಸದ ಪ್ರತಾಪ್ ಸಿಂಹ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾನು ನನ್ನ ಮಗಳು ಗಗನ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ಕೆಲವರ ಮಕ್ಕಳು ಮರಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿ ದೇವೇಗೌಡರಿಗೆ ಸಂಸದ ಪ್ರತಾಪ್ ಸಿಂಹ ಅವರು ಟಾಂಗ್ ನೀಡಿದ್ದಾರೆ. ನಾನು ಮಾಮೂಲಿ ರಾಜಕಾರಣಿಗಳ ತರ ಮಾಡ್ತೀವಿ ಅಂತ 70 ವರ್ಷ ಕಳೆದ ರಾಜಕಾರಣಿಗಳ ತರ ಕೆಲಸ ಮಾಡಲ್ಲ. ನಾನಿಲ್ಲಿ ಮೈಸೂರಿಗೆ ಬಂದಿರೋದು ರಾಜಕಾರಣ ಮಾಡೋಕ್ಕಲ್ಲ, ಜನರ ಸೇವೆ ಮಾಡಲಿಕ್ಕೆ, ಜನರ ಕೆಲಸ ಮಾಡಲಿಕ್ಕೆ. ಇವತ್ತು ಕೂಡ ರಾಜಕಾರಣಿಗಳ ಥರ ಯಾವ ಕಮಿಷನ್ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಯಾವ ಜಾತಿ ರಾಜಕಾರಣ ಮಾಡಿ ಮನೆ ಮಂದಿ ಎಲ್ಲರನ್ನೂ ಕೂಡ ಎಲ್ಲೆಲ್ಲಿ ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನನ್ನ ಮೈಸೂರಿನ ಜನರ ಭವಿಷ್ಯದ ಬಗ್ಗೆ, ಇಲ್ಲಿನ ಪ್ರಯಾಣಿಕರಿಗೆ ಒಳ್ಳೆದನ್ನು ಕಲ್ಪಿಸ್ಕೊಡ್ಬೇಕು ಅಂತ ಅಷ್ಟೇ ನಾನು ಯೋಚನೆ ಮಾಡ್ತಾ ಇರೋದು. ಎಲ್ಲರೂ ಕೂಡ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ತರಬೇಕು, ಈ ಥರ ಯೋಚನೆ ಮಾಡ್ತಾರೆ. ನಮ್ಮ ಮೈಸೂರೇ ನನ್ನ ಕರ್ಮಭೂಮಿ. ಮೈಸೂರಿನ ಜನ ನನ್ನ ಗೆಲ್ಸಿದ್ದಾರೆ, ಕೊಡಗಿನ ಜನ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಮುಂದಿನ ದಿನಗಳಲ್ಲೂ ಅವ್ರ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ, ನಾನು ನನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲ್ಲ, ನನ್ನ ಕ್ಷೇತ್ರದ ಜನರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ಮ ಮೈಸೂರಿನ ಜನರು ಕೂಡ ಅಷ್ಟೇ ತಮ್ಮ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಬಗ್ಗೆ ಯೋಚನೆ ಮಾಡೋರ್ಗಿಂತ ಸಮಾಜದ ಬಗ್ಗೆ ಯೋಚನೆ ಮಾಡೋರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸಿ ಧನ್ಯವಾದಗಳು. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರೋಹಿತ್ ಅವರಿಂದ. ರೋಹಿತ್, ಪ್ರತಾಪ್ ಸಿಂಹ ಅವರು ಅಂದ್ರೆ ಅವ್ರ ಬಗ್ಗೆ ಹೇಳ್ಬೋದಿತ್ತು, ಅಂದ್ರೆ ನನ್ನ ಮಗಳ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಂತ ಹೇಳಿದ್ರು. ಯಾತಕ್ಕಿದು? ಸಭಾ ಎಲ್ಲೋ ಒಂದ್ ಕಡೆ ದೇವೇಗೌಡರ ವಿರುದ್ಧ ಏನು ವಾಗ್ದಾಳಿ ನಡೆಸುವ ಮೂಲಕ ಒಕ್ಕಲಿಗರ ಓಟ್ಗಳನ್ನ ತಮ್ಮ ಕಡೆ ತಿಳ್ಕೊಳ್ಳೋ ಬಗ್ಗೆ ಈ ಒಂದು ಹೇಳಿಕೆ ನೀಡಿರುವಂತದ್ದು. ಏನು, ನಾನು ನನ್ನ ಮಗಳ ಗಗನ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ಕೆಲವರು ಮಕ್ಕಳು ಮರಿ ಮಕ್ಕಳು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರನ್ನ ಏನು ಚುನಾವಣೆಗೆ ತಂದು ಅವ್ರನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ನಾನು ಮೈಸೂರಿನ ಅಭಿವೃದ್ಧಿ ಮತ್ತೆ ಮೈಸೂರಿನ ಜನರ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತಾ ಇರೋಂಥದ್ದು. ಹೀಗಾಗಿ ನನ್ನನ್ನ ಗೆಲ್ಲಿಸ್ಬೇಕು ಹೊರತು ಈ ರೀತಿ ಮಕ್ಕಳು ಮರಿ ಮಕ್ಕಳ ಬಗ್ಗೆ ರಾಜಕಾರಣ ಮಾಡೋರ್ನೆಲ್ಲ ಗೆಲ್ಲಿಸ್ಬೇಕಾಗಿರೋದು ನೇರವಾಗಿ ಪ್ರತಾಪ್ ಸಿಂಹ ಅವರು ದೇವೇಗೌಡರಿಗೆ ಟಾಂಗ್ ನೀಡಿರುತ್ತದೆ. ಸಭಾ ಓಕೆ, ಹಾಗಾದ್ರೆ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಕೂಡ ಖಚಿತವಾಗಿದೆ, ಪ್ರಜ್ವಲ್ ಅವರ ಸ್ಪರ್ಧೆ ಕೂಡ ಖಚಿತವಾಗಿದೆ. ಸೊ ಹಾಗಾಗಿನೇ ಈ ರೀತಿಯ ಟಾಂಗ್ ನೀಡಿರೋದ ರೋಹಿತ್? ಖಂಡಿತ ಎಲ್ಲೋ ಒಂದ್ ಕಡೆ ಅದೇ ರೀತಿಯಾಗಿ ಅದನ್ನೇ ನೋಡ್ಕೊಂಡು ಈಗ ಪ್ರತಾಪ್ ಸಿಂಹ ಅವರು ಟಾಂಗ್ ನೀಡಿರುವಂತದ್ದು. ಏನೋ ಒಂದ್ ಕಡೆ ಪ್ರಜ್ವಲ್ ಹಾಸನದಲ್ಲಿ ಕಣಕ್ಕಿಳಿದ್ರೆ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಏನೋ ಮಂಡ್ಯದಲ್ಲಿ ಕಣಕ್ಕಿಳಿತಾರೆ. ಅದೇ ರೀತಿ ದೇವೇಗೌಡರು ಮೈಸೂರಿನಲ್ಲಿ ಕಣಕ್ಕಿಳಿತಾರೆ ಅನ್ನೋದು ಮಾತು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ದೇವೇಗೌಡರು ಕಣಕ್ಕಿಳಿದ್ರೆ ಏನು ಮಕ್ಕಳು ಮರಿ ಮಕ್ಕಳನ್ನ ನಿಲ್ಲಿಸೋರ್ನ ಅವ್ರನ್ನ ಗೆಲ್ಲಿಸ್ಬೇಡಿ, ನನ್ನನ್ನು ಗೆಲ್ಲಿಸಿ, ನಾನು ಮೈಸೂರಿಗೆ ಶ್ರಮಿಸಿದ್ದೀನಿ, 5 ವರ್ಷಗಳ ಕಾಲ ಸಾಕಷ್ಟು ಅಭಿವೃದ್ಧಿಗಳ ಕೆಲಸ ಮಾಡಿದ್ದೀನಿ, ಅವರನ್ನ ಬದಲು ನನ್ನ ಗೆಲ್ಸಿದ್ರೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ, ಆ ನಿಟ್ಟಿನಲ್ಲಿ ನನ್ನ ಗೆಲ್ಸಿ ಅನ್ನೋದು ಪ್ರತಾಪ್ ಸಿಂಹ ಅವರ ಮಾತಾಗಿರುವಂತದ್ದು. ಓಕೆ ರೋಹಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.